ಶ್ರೀ ಗುರುಭ್ಯೋ ನಮಃ. ನಾನು ನಿಮ್ಮ ಶ್ರೀನಿವಾಸ ಗುರೂಜಿ. ನೀವು ನೋಡ್ತಿದ್ದೀರಿ ವರ್ಷ ಭವಿಷ್ಯದ ಕಾರ್ಯಕ್ರಮ. ಈ ವರ್ಷ ಭವಿಷ್ಯದ ಕಾರ್ಯಕ್ರಮದಲ್ಲಿ ಮಕರ ರಾಶಿ ಹೇಳ್ತೇನೆ. ಮಕರ ರಾಶಿಯವರು 7.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಗೊಂದಲಗಳಿಗೆ ಗುರಿಯಾಗಿ ನಾನಾ ರೀತಿ ಚಿತ್ರಹಿಂಸೆಗಳನ್ನು ಅನುಭವಿಸಿ, ಕಷ್ಟಗಳನ್ನು ಅನುಭವಿಸಿ, ಆರೋಗ್ಯದ ವ್ಯತ್ಯಾಸಗಳನ್ನು ಕಂಡು, ಶತ್ರು ಬಾಧೆಗಳನ್ನು ಕಂಡು, ಅವಮಾನಗಳನ್ನು ಕಂಡು, ಕೈ ಹಾಕಿದ ಕೆಲಸದಲ್ಲೂ ಸಹ ಒಂದಲ್ಲ ಒಂದು ಅವಘಡಗಳನ್ನು ಉಂಟು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ನು, ಕೋರ್ಟು ಕಚೇರಿಗಳು ಇವೆಲ್ಲವೂ ಸಹ ನಾನು ಮಾಡ್ದಲೇ ಇರುವಂಥ ತಪ್ಪುಗಳನ್ನು ನಾನು ಅನುಭವಿಸಿದಂತಹ ವರ್ಷ 2024ನೇ ವರ್ಷ. 2024 ಅಲ್ಲ, 7.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಸಮಸ್ಯೆಗಳನ್ನು ಅನುಭವಿಸಿದಂಥ ಮಕರ ರಾಶಿ ಇದಕ್ಕೆಲ್ಲವೂ ಸಹ ತದ್ವಿರುದ್ಧವಾಗಿ ಈ ಕಷ್ಟಗಳೆಲ್ಲವೂ ಸಹ 2024ನಲ್ಲಿಯೇ ಬಿಟ್ಟು 25ನೇ ಇಸ್ವಿಯಲ್ಲಿ ಒಂದು ಒಳ್ಳೆಯ ವರ್ಷವಾಗಿ ನಿಮಗೆ ಸಿಗುತ್ತೆ. ಇದು ನಿಮ್ಮ ಜೀವನವನ್ನು ಎಷ್ಟು ಕಷ್ಟವನ್ನು ಅನುಭವಿಸಿದ್ರಿ ಅದೆಲ್ಲವೂ ಸಹ ಮರೆಸಿ ನಿಮಗೆ ಸುಖವನ್ನು ತಂದು ಕೊಡುವಂಥ ವರ್ಷ ಮಕರ ರಾಶಿಯವರಿಗೆ 2025 ವರ್ಷದಿಂದ ಆರಂಭವಾಗುತ್ತೆ. 2025ನೇ ವರ್ಷದಲ್ಲಿ ಮಕರ ರಾಶಿಯವರು ಹಣಕಾಸಿನ ಉತ್ತಮವಾದಂಥ ಗಳಿಕೆ, ಅವಮಾನವನ್ನು ಮಾಡಿದಂಥವರು ನಮ್ಮನ್ನು ತಿರಸ್ಕಾರವನ್ನು ಮಾಡಿದಂಥ ನಮಗೆ ಸನ್ಮಾನ ಮಾಡುವಂಥ ದಿನಗಳು ಸಿಗುತ್ತೆ. ನಿಮಗೆ ಎಷ್ಟು ಅವಮಾನಗಳನ್ನು ಮಾಡಿದ್ರು, ಎಷ್ಟೋ ಸಮಸ್ಯೆಗೆ ತೊಂದರೆಗಳನ್ನು ಕೊಟ್ಟರಲ್ಲ, ಅವರೇ ನಿಮ್ಮನ್ನು ಕರೆದು ಸನ್ಮಾನವನ್ನು ಮಾಡುವಂತಹ ಯೋಗ ದಿನಗಳು ನಿಮಗೆ ಆರಂಭವಾಗುತ್ತೆ. ವ್ಯವಹಾರದಲ್ಲಿ ಉತ್ತಮವಾದಂಥ ಪ್ರಗತಿ ಸಿಗುತ್ತೆ. ಕುಟುಂಬದಲ್ಲಿ ಸಹಯೋಗ ಸಿಗುತ್ತೆ. ನಿಮಗೆ ಏನು ಕೈ ಹಾಕಿದ್ರೂ ಸಹ ಉತ್ತಮವಾದಂಥ ವರ್ಷವೇ ಆಗಿರುತ್ತೆ. ಮನೆಗಳಲ್ಲಿ ಮದುವೆ ಮುಂಜಿಗಳಾಗುತ್ತೆ, ಖರೀದಿಗಳನ್ನು ಮಾಡಬಹುದು, ನಮಗೆ ನಷ್ಟದಲ್ಲಿದ್ದಂಥ ಲಾಭಕ್ಕೆ ತಿರುಗುವಂಥ ಯೋಗಗಳು ಎಲ್ಲ ಸಹ ನಿಮ್ಮನ್ನು ಕಂಡಾಗ ಭಯಪಡುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಉತ್ತುಂಗವಾಗಿ ಬೆಳೆಯುವಂಥ ವರ್ಷ 2025ನೇ ವರ್ಷ ಮಕರ ರಾಶಿಯವರು. ಮಕರ ರಾಶಿಯವರಿಗಂತೂ ಅದೃಷ್ಟ ಅನ್ನುವಂಥದ್ದು ನಿಮಗೆ ಹುಡುಕಿಕೊಂಡು ಬರುತ್ತೆ. ಭಯಪಡಬೇಕಾಗಿಲ್ಲ, ತೊಂದರೆ ತಾಪತ್ರಯಗಳಿಲ್ಲ. ಇನ್ಮೇಲೆ ನಿಮಗೆ ಉತ್ತಮವಾದಂಥ ವರ್ಷ. ನಿಮಗೆ ರಾಶಿಯಾಧಿಪತಿ ಬಂದು ಶನಿ ಗ್ರಹ. ಎಷ್ಟೋ ಸಮಸ್ಯೆಗಳನ್ನು ಅನುಭವಿಸ್ಬಿಟ್ರಿ, ಆದರೆ ಶನಿಯ ಔಪಾಸನೆಯನ್ನಂತೂ ಬಿಡಬೇಡಿ. ಇನ್ನು 30 ವರ್ಷಗಳ ಕಾಲ ನಿಮ್ಮ ಶನಿ ಮಾತ್ರ ಬಂದು ತಿರುಗೂ ಸಹ ನೋಡೋದಿಲ್ಲ. ಇನ್ನು 30 ವರ್ಷ ಬೇಕು ನಿಮಗೆ 7.5 ಬರೋಕ್ಕೆ. 30 ವರ್ಷದವರೆಗೂ ಸಹ ನಿಮ್ಮ ಶನಿಯ ಅಭಯ, ಶನಿಯ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ. ಆದ್ದರಿಂದ ನೀವು ಮಾಡಬೇಕಾಗಿರುವಂಥ ಧರ್ಮವನ್ನು ಬಿಡಬಾರ್ದು, ನಿಷ್ಠೆಯನ್ನು ಬಿಡಬಾರ್ದು, ತಂದೆ ತಾಯಿಗಳ ಉಪಾಸನೆಯನ್ನಂತೂ ಬಿಡಬಾರ್ದು. ಇದನ್ನು ಮಾಡ್ಕೊಂಡೋಗಿ ಶನಿ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. 2025 ಅಂತೂ ಮಕರ ರಾಶಿಯವರಿಗೆ ತುಂಬ ಉತ್ತಮವಾದಂಥ ತುಂಬ ಅದೃಷ್ಟದ ವರ್ಷ ಮಕರ ರಾಶಿ 2025 ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.